ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಶ್ನಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ಏನಪ್ಪ ಇದು ರೆಡ್ಗಿದೆ ಅಂತ ನೋಡ್ತಿದ್ದೀರಾ? ಹೌದು, ಇದು ಬೀಟ್ರೋಟ್ ಗ್ರೇವಿ. ಚಪಾತಿಗಾಗಲಿ, ಪೂರಿಗಾಗಲಿ, ದೋಸೆಗಾಗಲಿ ಯಾವುದಕ್ಕೂ ಸೂಪರಾಗಿ ಒಪ್ಕೊಳ್ಳೋ ಅಂಥದ್ದು ಗ್ರೇವಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ನೋಡಿಸ್ಕೊಡ್ತೀನಿ. ಮೊದಲಿಗೆ ಒಂದು ಜಾರ್ಗೆ ನಾನು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಮತ್ತು ನಾನು ಕಡಲೆಪಪ್ಪನ್ನು ಹಾಕಿ ನೀಟಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊತೀನಿ. ಒಂದು ಪಾತ್ರೆಗೆ ನಾನಿಲ್ಲಿ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ, ಅದ್ರ ಜೊತೆಗೆ ನಾನು ಚಕ್ಕೆ, ಲವಂಗ, ಶುಂಠಿ ಮತ್ತು ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕಿ, ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ, ಈರುಳ್ಳಿ ಹಾಕಿ ನೀಟಾಗಿ ಬಾಡಿಸ್ಕೊಳ್ತೀನಿ. ಅದಾದ ನಂತರ ನಾನಿಲ್ಲಿ ಸಣ್ಣ ತೊಳೆದಿಟ್ಕೊಂಡಿರುವಂತಹ ಬೀಟ್ರೋಟನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲವೂ ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಇದಕ್ಕೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕಿ, ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲನೂ ಕೂಡ ಬೀಟ್ರೋಟ್ಗೆ ಒಂದು ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಎಲ್ಲವೂ ಕೂಡ ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಮೊದಲಿಗೆ ಇಲ್ಲಿ ಹಸಿ ಬಟಾಣಿ ಆಗಲಿ ಅಥವಾ ಒಂದಿನ ನೆನೆಸಿಟ್ಟಿರುವಂತಹ ಬಟಾಣಿನೇ ಆಗಲಿ 1-2 ವಿಸಿಲ್ ಕೂಗಿಸ್ಕೊಂಡು ಅದ ನಂತರ ನಾವು ಇದ್ರ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲವೂ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಇದನ್ನು 1-2 ವಿಸಿಲ್ ಕೂಗಿಸ್ಕೊಬೇಕು. ಸೊ ನೋಡಿ, 1-2 ವಿಸಿಲ್ ಕೂಗಿಸ್ಕೊಂಡ್ಮೇಲೆ ನೀಟಾಗಿ ಬೀಟ್ರೋಟ್ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಈಗ ನೋಡ್ತಿದ್ರಲ್ವ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು 2 ನಿಮಿಷ ಬಿಟ್ಟರೆ ಬೀಟ್ರೋಟ್ ಗ್ರೇವಿ ರೆಡಿಯಾಗಿರುತ್ತೆ. ಇದನ್ನು ಪೂರಿ ಜೊತೆಲಾಗಲಿ ಚಪಾತಿ ಜೊತೆಗಾಗಲಿ ಸರ್ವ್ ಮಾಡ್ಕೊಂಡಿಲ್ಲ, ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್.